ನಮಸ್ಕಾರ ಮಕ್ಕಳ. ಪಾರ್ಟ್ 1 ಅಲ್ಲಿ ನಾವು ಜಪಾನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಪಾರ್ಟ್ 2 ಅಲ್ಲಿ ಬ್ರೆಜಿಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬ್ರೆಜಿಲ್ ಅಲ್ಲಿ ದ ಬ್ರೆಜಿಲಿಯನ್ಸ್ ಆರ್ ವೆರಿ ಲೀಜರ್ಲಿ ಪೀಪಲ್ ಅಂತ ಕರಿತೀವಿ. ನೋಬಡಿ ಹರೀಸ್ ಇನ್ ಬ್ರೆಜಿಲ್. ಯಾರಿಗೂ ಒಂಥರ ಧಾವಂತ ಅವಸರ ಇರೋದೇ ಇಲ್ಲ. ಅಂಡ್ ಬ್ರೆಜಿಲ್ ಅಲ್ಲಿ ತುಂಬಾ ಮುಖ್ಯವಾದದ್ದು ಯುನಿಕ್ ಟೈಪ್ ಆಫ್ ಡೆಕೋರೇಷನ್ ಅಂದ್ರೆ ಅವ್ರ ಗ್ರೇಪ್ ಪೇಮೆಂಟ್ಸ್ ಅಂದ್ರೆ ಅವರ ಫುಟ್ಪಾತ್ಗಳನ್ನ ಅವರು ಕೊಪಕಬಾನ ಅಂತ ಊರಿನಲ್ಲಿ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ಸ್ ಇಂದ ಶೃಂಗಾರ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ಮೆಡಿಟೇಷನ್ ಮಾಡ್ಬೋದು, ಎಕ್ಸಸೈಸಸ್ ಮಾಡ್ಬೋದು. ದೇ ಡೆಕೋರೇಟ್ ದ ಪೇಮೆಂಟ್ಸ್ ದೇ ವಾಕ್ ಇನ್. ಅವ್ರು ಎಲ್ಲಿ ನಡೆದಾಡ್ತಾರೆ ಆ ನಡೆದಾಗ ಜಾಗ ಬ್ಯೂಟಿಫುಲ್ ಆಗಿರ್ಬೇಕು ಅಂತೇಳಿ ಬ್ಲ್ಯಾಕ್ ಮೊಸೈಕ್ಸ್ ಇಂದ ಶೃಂಗಾರ ಮಾಡಿರ್ತಾರೆ. ಅಂಡ್ ದ ಬ್ರೆಜಿಲಿಯನ್ಸ್ ವಿ ಕ್ಯಾನ್ ಸೇ ದ ಲೀಜರ್ಲಿ ಪೀಪಲ್, ಈಸಿ ಗೋಯಿಂಗ್, ತುಂಬಾ ಈಸಿ ಗೋಯಿಂಗ್ ಇರ್ತಾರೆ, ಲೀಜರ್ಲಿ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಬಟ್ ವೆನ್ ದೇ ಗೆಟ್ ಸ್ಟೀರಿಂಗ್ ವೀಲ್ ಇನ್ ದರ್ ಹ್ಯಾಂಡ್ಸ್, ಅವರ ಕೈಯಲ್ಲಿ ಏನಾದ್ರು ಒಂದು ಸ್ಟೀರಿಂಗ್ ವೀಲ್ ಸಿಕ್ಬಿಟ್ರೆ ಸಾಕು, ನೋ ಸ್ಪೀಡ್ ಈಸ್ ಫಾಸ್ಟ್ ಎನಫ್. ಎಷ್ಟು ಸ್ಪೀಡಲ್ಲಿ ಓಡಿಸ್ತಾರೆ ಅಂದ್ರೆ ಅಷ್ಟು ಸ್ಪೀಡಲ್ಲಿ ಗಾಡಿಯನ್ನ ಓಡಿಸ್ತಾರೆ. ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಮೋಟಾರ್ ಕಾರುಗಳು ತುಂಬಾ ಎಕ್ಸ್ಪೆನ್ಸಿವ್ ಬ್ರೆಜಿಲ್ ಅಲ್ಲಿ. ಯಾಕಂದ್ರೆ ಇಂಪೋರ್ಟ್ ಡ್ಯೂಟೀಸ್ ಆರ್ ವೆರಿ ಹೈ. ಅದರ ಡ್ಯೂಟೀಸ್ ಏನು ಆಮದು ಮಾಡ್ಕೊಳ್ತಾರಲ್ವಾ, ಟ್ಯಾಕ್ಸ್ ತುಂಬಾ ಹೈ ಇರುತ್ತೆ. ಕ್ರಿಪಲಿಂಗ್ ಅಂಡ್ ಮರ್ಡರಸ್ ಅಂತ ಕರಿತೀವಿ. ಓಕೆ, ತುಂಬಾ ಜಾಸ್ತಿ ಇರುತ್ತೆ. ಆಗಿದ್ರೂ ಸಹ ಆ ಮೋಟಾರ್ ಕಾರ್ಸ್ ಅನ್ನ ನಾವು ಆರ್ ಗ್ರೋಯಿಂಗ್ ಲೀಪ್ಸ್ ಅಂಡ್ ದ ಬೌಂಡ್ಸ್, ತುಂಬಾ ಅತಿಯಾಗಿ ಅಲ್ಲಿ ನಾವು ವೆಹಿಕಲ್ಸ್ ನ ನೋಡ್ಬೋದು. ಅಂಡ್ ಇಟ್ ಈಸ್ ಅಲ್ಲಿ ಒಂದು ವಾಹನ ದಟ್ಟಣೆಯನ್ನ ನೋಡಿದ್ರೆ ವಿ ಫೀಲ್ ದಟ್ ಇಟ್ ಈಸ್ ದ ಕಾರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಅಂಡ್ ಸೆಂಟ್ರಿ. ಪ್ರತಿಯೊಬ್ಬರಿಗೂ ಕಾರನ್ನ ಏನು ಡಿಸ್ಟ್ರಿಬ್ಯೂಟ್ ಮಾಡಿರೋ ತರ ಕಾಣುತ್ತೆ. ಅಷ್ಟರ ಮಟ್ಟಿಗೆ ವಾಹನ ದಟ್ಟಣೆಯನ್ನ ಈ ಒಂದು ಬ್ರೆಜಿಲ್ ದೇಶದಲ್ಲಿ ನಾವು ನೋಡ್ಬೋದು. ಅವ್ರು ಹೇಳಿರುವಂತದ್ದು ನರೇಟರು. ಹಾಗೆ ಈ ಬ್ರೆಜಿಲ್ ವಾಹನ ದಟ್ಟಣೆ ಬಗ್ಗೆ ಹೇಳ್ಬೇಕಾದ್ರೆ ಅಂಡರ್ ಅಂಡ್ ದ ಪೆಡಿಸ್ಟ್ರಿಯನ್ ಮತ್ತೆ ಡ್ರೈವರ್ಸ್ ಮಧ್ಯ ನಡೆಯುವಂತಹ ಒಂದು ಸನ್ನಿವೇಶನ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ. ದೇ ಕನ್ಸಿಡರ್ ಆಸ್ ಹಂಟರ್ ಅಂಡ್ ಪ್ರೇ, ಬೇಟೆಗಾರ ಮತ್ತು ಅವನು ಮಿಕಾ ಅಂತ ಏನೇ ಇರ್ತೀವಿ, ಅವರ ಮಧ್ಯ ಯಾವ ರೀತಿ ನಡೆಯುತ್ತೆ ಅನ್ನೋವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಪೆಡೆಸ್ಟ್ರಿಯನ್ ಅಂದ್ರೆ ಆ ಫುಟ್ಪಾತ್ ಅಲ್ಲಿ ನಡೆಯೋನು, ನಡ್ಕೊಂಡು ಓಡಾಡೋರ್ಗೆ ಪೆಡೆಸ್ಟ್ರಿಯನ್, ಪಾದಾಚಾರಿಗಳು ಅಂತ ನಾವು ಹೇಳ್ತೀವಿ. ಅವ್ರ ಪಾದಾಚಾರಿಗಳ ಒಂದು ಲೈಫು ತುಂಬಾ ಹಜಾರ್ಡಸ್, ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಪ್ರತಿನಿತ್ಯನು. ಅವರು ರೋಡ್ ಕ್ರಾಸ್ ಮಾಡಬೇಕಾಗಿರ್ಲಿ, ದ ಪೆಡೆಸ್ಟ್ರಿಯನ್ ಹ್ಯಾಸ್ ಟು ರನ್, ಜಂಪ್, ಲೀಪ್ ಟು ಸೇವ್ ಹಿಸ್ ಲೈಫ್. ಪೆಡೆಸ್ಟ್ರಿಯನ್ ಏನಾದ್ರು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಆರಾಮಿಗೆ ನಡ್ಕೊಂಡು ಮಾಡಕ್ಕೆ ಆಗಿಲ್ಲ. ಅದನ್ನ ಜಂಪ್ ಮಾಡಬೇಕು, ರನ್ ಮಾಡಬೇಕು, ಇದು ಲಿಂಪ್ ಮಾಡಬೇಕು, ನೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಆಸ್ ಸೂನ್ ಆಸ್ ದ ಡ್ರೈವರ್ಸ್ ನೋಟಿಸ್ ಪೆಡೆಸ್ಟ್ರಿಯನ್ ಸ್ಟೆಪ್ ಆಫ್ ದ ಪೇಮೆಂಟ್, ಆ ಫುಟ್ಪಾತ್ ಇಂದ ಕೆಳಗಡೆ ಇಳಿದ ಒಬ್ಬ ಪಾದಾಚಾರಿ ಅಂದ ತಕ್ಷಣ ದೇ ಆಕ್ಸಿಲರೇಟ್. ಅವರ ಕಾರನ್ನ ಆಕ್ಸಿಲರೇಷನ್ ಜಾಸ್ತಿ ಮಾಡ್ತಾರೆ. ದೇ ಕನ್ಸಿಡರ್ ಇಮ್ ಆಸ್ ಎ ಪ್ರೇ. ಅವರನ್ನ ಆಕ್ಸಿಲರೇಟ್ ಮಾಡಿ ಆ ಪೆಡೆಸ್ಟ್ರಿಯನ್ನ ಗುರಿ ಇಟ್ಕೊಂಡು ಅವರನ್ನ ಹೊಡೆಯೋ ರೀತಿಯಲ್ಲಿ ಹೋಗ್ತಿರ್ತಾರೆ. ಆದ್ರೆ ಇಷ್ಟು ಒಂದು ಅತಿರೇಕವಾಗಿದ್ರು ಅವರಿಬ್ರು ಯಾವುದೇ ರೀತಿ ಜಗಳ ಆಡೋದಿಲ್ಲ. ಡ್ರೈವರ್ ಆಗಿರ್ಲಿ, ಪಾದಾಚಾರಿ ರೋಡ್ ಕ್ರಾಸ್ ಮಾಡೋ ಆಗಿರ್ಲಿ, ಅವ್ರಿಗೆ ಒಬ್ರಿಗೊಬ್ರು ನಕ್ಕೊಂಡು ಅಮೀಕಬಲಿ, ಫ್ರೆಂಡ್ಲಿ ಆಗಿ ನಕ್ಕೊಂಡು, ಈ ದಿನ ನಾನ್ ವಿನ್ ಮಾಡ್ದೆ, ಟುಮಾರೋ ಯು ವಿನ್, ನಾಳೆ ನೀನು ಗೆಲ್ಲಿವಂತೆ ಅಂತ ಹೇಳಿ ಅವರು ಸಪ್ರೇಟ್ ಆಗ್ತಾರೆ. ಆದ್ರೆ ನಮ್ಮ ಊರಲ್ಲಾದ್ರೆ ನಾವು ಕೂಗಾಡಿ, ಕಿರ್ಚಾಡಿ, ಹರ್ಚಾಡಿ ಒಂದು ಜನನ ಸೇರಿಸ್ತಾ ಹೋಗ್ತೀವಿ. ಆದ್ರೆ ಅಲ್ಲಿ ಆತರ ಆಗೋದಿಲ್ಲ. ಆಕ್ಸಿಲರೇಟ್ ಮಾಡ್ತಾರೆ, ಅವರು ಜಂಪ್ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾರೆ. ಆದ್ರೆ ಅಲ್ಲಿ ಕೂಗಾಟ ಏನು ಇರೋದಿಲ್ಲ. ಇದೇ ರೀತಿಯಲ್ಲಿ ರೋಡ್ಗಳಲ್ಲೂ ಆಗುತ್ತೆ. ಆ ಡ್ರೈವರ್ಸ್ ಮಧ್ಯನೇ ಒಂದು ವಾರ್, ಯುದ್ಧ ಅಂತ ಹೇಳ್ಬೋದು. ಮರ್ಡರಸ್ ಬಟ್ ಗುಡ್ ಟೆಂಪರ್ಡ್. ಅವರು ಯಾರು ಫಾಸ್ಟ್ ಆಗಿ ಹೋಗ್ತಾರೆ, ಎಷ್ಟು ಫಾಸ್ಟ್ ಆಗಿ ಸ್ಪೀಡಲ್ಲಿ ಹೋಗ್ತಾರೆ ಅನ್ನುವಂಥದ್ದು. ಆ ಮೋಟಾರ್ ಕಾರ್ ಡ್ರೈವರ್ಸು ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ಅಂದ್ರೆ ದೇ ಓವರ್ಟೇಕ್ ಆನ್ ಬೋತ್ ದ ಸೈಡ್ಸ್. ಒಬ್ರು ಹಿಂದಿಕ್ಕಿ ಹೋಗ್ಬೇಕು. ಎರಡೂ ಬದಿಯಿಂದ ಓವರ್ಟೇಕ್ ಮಾಡ್ತಾರೆ. ಅಂಡ್ ದೇ ಫೋರ್ಸ್ ಯು ಟು ಬ್ರೇಕ್ ವೈಲೆಂಟ್ಲಿ. ಅಂದ್ರೆ ಸಡನ್ ಆಗಿ ಫೋರ್ಸ್ ಬ್ರೇಕ್ ಹಾಕೋ ತರ ನಿಮಗೆ ಅನುಭವಕ್ಕೆ ಬರುತ್ತೆ. ಅವ್ರು
1 hourಲ್ಲಿ 20 times they commit all most heinous crimes. 20 ನಿಮಿಷದಲ್ಲೇ ಎಷ್ಟೆಲ್ಲ ಕ್ರೈಮ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ರೋಡಲ್ಲಿ ಅಷ್ಟೆಲ್ಲ ಕ್ರೈಮ್ ಅನ್ನ ಮಾಡಿ. ಓಕೆ, ಬಟ್ ದೇ ಸ್ಮೈಲ್ ಅಟ್ ಯು. ಬಟ್ ಆದ್ರೆ ಇಷ್ಟೊಂದು ಅಂದ್ರೆ ವೈಲೆಂಟ್ ಆಗಿ ಬಿಹೇವ್ ಮಾಡಿದ್ರೂ ಸಹ ಅವರು ಕೋಪ ಮಾಡ್ಕೊಳ್ಳೋದಿಲ್ಲ. ದೇ ಸ್ಮೈಲ್, ದೇರ್ ಇಸ್ ನೋ ಆಂಗರ್, ಕೋಪ ಇಲ್ಲ. ನೋ ಹಾಸ್ಟಿಲಿಟಿ, ಒಬ್ರ ಬಗ್ಗೆ ಒಬ್ರಿಗೆ ದ್ವೇಷ ಇಲ್ಲ. ನೋ ಬ್ಯಾಡ್ ಹೂಟಿಂಗ್, ಸೊ ಒಬ್ರಿಗೆ ಒಬ್ರು ಬೈದಾಡೋದು ಮಾಡೋದೇ ಇಲ್ಲ. ಓಕೆ, ಸೊ ಈ ಮಟ್ಟದಲ್ಲಿ ಆ ಡ್ರೈವರ್ಸು ತುಂಬಾ ಓವರ್ಟೇಕ್ ಮಾಡೋದು, ಸ್ಪೀಡ್ ಇಂದ ಗಾಡಿ ಓಡಿಸೋದು ಎಲ್ಲ ಮಾಡ್ತಿರ್ತಾರೆ. ಸೊ ಈ ಎಲ್ಲ ಬ್ರೆಜಿಲಲ್ಲಿ ಎಲ್ಲ ಊರುಗಳಿಗೆನ ಒಂದು ಊರಿದೆ, ಅವೆನಿಡಾ ಪ್ರೆಸಿಡೆಂಟೆ ವರ್ಗಾಸ್ ಅನ್ನುವಂತಹ ಜಾಗ ಇದೆ. ಇಟ್ ಈಸ್ ಎ ವರ್ಸ್ಟ್ ಪ್ಲೇಸ್ ಆಫ್ ಆಲ್ ಅಂತ ಕರೀತಾರೆ. ಎಲ್ಲ ಪ್ಲೇಸ್ಗಳಿಗಿನ್ನ ಇದು ವರ್ಸ್ಟ್ ಪ್ಲೇಸ್. ಯಾಕೆಂದ್ರೆ ಈ ಒಂದು ಊರಲ್ಲಿ ಆ ರೋಡಲ್ಲಿ ಎಷ್ಟು ಕಷ್ಟ, ರೋಡ್ ಕ್ರಾಸ್ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಯು ಹ್ಯಾವ್ ಟು ವೇಟ್ ಆರ್ಸ್ ಟುಗೆದರ್ ಟು ಕ್ರಾಸ್ ದ ರೋಡ್. ಗಂಟೆಗಟ್ಟಲೆ ಕಾಯ್ಬೇಕಾಗುತ್ತೆ ಕ್ರಾಸ್ ರೋಡ್ ಅನ್ನ ಕ್ರಾಸ್ ಮಾಡಬೇಕು ಅಂತ. ಕ್ರಾಲಿಂಗ್ ಟ್ರಾಫಿಕ್ ಪ್ರೊಸೀಡ್ ಅಟ್ ಸಚ್ ಟೆರಿಫೈಯಿಂಗ್ ಸ್ಪೀಡ್. ಸೊ ಅಷ್ಟು ಸ್ಪೀಡಲ್ಲಿ ಅಷ್ಟೊಂದು ಟ್ರಾಫಿಕ್ ಇದ್ರೂ ಸಹ ಬ್ರೆಜಿಲ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ. ಓಕೆ, ಹಾಗಾಗಿ ನಾವು ಯಾರಾದ್ರೂ ಒಬ್ರು ನಮ್ಮ ಆ ಕಡೆ ಬದಿಯಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ನಾವು ಅವರನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಜಸ್ಟ್ ವೇವ್ ಮಾಡ್ಬೇಕಾಗ್ತದೆ. ಆ ಕಡೆ ಇರುವಂತಹ ನಮ್ಮ ಫ್ರೆಂಡ್, ಈ ಕಡೆ ಬದಿಯಲ್ಲಿ ಇರೋ ನಾವು, ಸೊ ರೋಡ್ ಕ್ರಾಸ್ ಮಾಡಕ್ಕೆ ಸಾಧ್ಯ ಆಗ್ದಲೆ ಸುಮ್ಮನೆ ವೇವ್ ಮಾಡಿಕೊಂಡು ದೊಡ್ಡ ಧ್ವನಿಯಲ್ಲಿ ನಾವು ಕೂಗಾಡ್ಬೇಕಾಗ್ತದೆ, ಅಂದ್ರೆ ಮಾತಾಡ್ಕೊಳ್ಬೇಕಾಗುತ್ತದೆ. ಹಾಗಾಗಿ ಈ ಒಂದು ಬ್ರೆಜಿಲ್ ಅನ್ನೋದು ತುಂಬಾ ಅಂದ್ರೆ ಟ್ರಾಫಿಕ್ ಇರೋದು ತುಂಬಾ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ಓಕೆ, ಟ್ರಾಫಿಕ್ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದು ಒಂದು ಬ್ರೆಜಿಲ್ ಬಗ್ಗೆ ಮಾಹಿತಿ ಮಕ್ಕಳ. ಇದರಿಂದ ನಮಗೆ 11th ಯೂನಿಟ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನೋ ಪಾಠ ಮುಕ್ತಾಯ ಆಗುತ್ತೆ. ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ನಾನು ಕ್ವೆಶ್ಚನ್ ಪೇಪರ್ಸ್ನ ಶೇರ್ ಮಾಡ್ತೀನಿ. ನಾನು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲಲ್ಲಿ ಆಲ್ರೆಡಿ ನಾನು ಕ್ವೆಶ್ಚನ್ ಪೇಪರ್ ಶೇರ್ ಮಾಡಿದ್ದೀನಿ ನಿಮ್ಮ ಕ್ವಾರ್ಟರ್ಲಿಯಾಗಿ. ಹಾಗೆ ಈ ಸಲ ಸ್ವಲ್ಪ ಬದಲಾವಣೆಗಳಿದೆ. ಆ ಬದಲಾವಣೆಗಳು ಏನು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ನ ನೀವು, ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಹಾಗಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಮಕ್ಕಳು.